ಒಂದು ಸುಂದರ ಹಳ್ಳಿಯಲ್ಲಿ ಎಲ್ಲರ ಪ್ರೀತಿಯ ಅಜ್ಜಿ ವಾಸಿಸುತ್ತಿದ್ದಳು. ಕೆಲವು ಮಕ್ಕಳು ಅಜ್ಜಿಯ ಬಳಿ ಓಡಿ ಬರುತ್ತಾರೆ. ಅಜ್ಜಿ, ಈ ಸಣ್ಣ ಬೀಜ ಹೇಗ್ ಮರವಾಗುತ್ತೆ? ಪ್ರೀತಿಯಿಂದ ಪೋಷಿಸಿದ್ರೆ ಇದು ದೊಡ್ಡ ಮರವಾಗತ್ತೆ. ಜೀವನದಲ್ಲೂ ನೋಡಿದಲ್ಲ ಸ್ನೇಹಿತರೆ, ಇವಾಗ ಏನಪ್ಪ ಅಂದ್ರೆ ಭಾಳಷ್ಟು ಜನ ಏನು ಯೂಸ್ ಮಾಡ್ತಾರಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ಏನ ಬಗ್ಗೆ ಇನ್ನೊಂದು ಟಾಪಿಕ್ ತಂದಿದ್ದೇನೆ. ಏನ ಬಗ್ಗೆ ಪಿಕ್ಚರ್ನ ಕಲೆಕ್ಟ್ ಮಾಡೋದು ನೋಡ್ಕೊಂಡಿದ್ದೆವು, ಒಂದು ಸ್ಟೋರಿ ಯಾವ ರೀತಿ ಸ್ಕ್ರಿಪ್ಟ್ ಬರೋದು ನೋಡಿದೆವು. ಹಾಗೇನಪ್ಪ ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ನಾವು ಇದು ಏನಪ್ಪ ಭಾಳಷ್ಟು ಇಂಪಾರ್ಟೆಂಟ್ ಆದಂಥ ಒಂದು ಸ್ನೇಹಿತರೆ. ಇದು ಏನಪ್ಪ ಒಂದು ನಮ್ಮ ಒಂದು ವಿಡಿಯೋಗೆ ಶೋಭೆ ತರುವಂಥ ಕೊನೆಯ ಒಂದು ಕಾಲಘಟ್ಟವಾದಂಥ ಈ ಒಂದು ವಿಡಿಯೋ ಆಗಿದೆ. ನಮ್ಮ ಒಂದು ವಿಡಿಯೋನು ಪರಿಪೂರ್ಣವಾಗಿ ನಮಗೆ ಅರ್ಥ ಆಗಬೇಕಂದ್ರೆ ಇದು ಒಂದು ವಿಡಿಯೋನ ಸ್ನೇಹಿತರೆ ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇದರ ಮೂಲಕ ನಾವು ಒಂದು ಸ್ಕ್ರಿಪ್ಟ್ ಆಗಿರ್ಬೋದು, ಒಂದು ಆಡಿಯೋ ಆಗಿರ್ಬೋದು, ಏನಪ್ಪ ಅಂದ್ರೆ ಒಂದು ಪಿಕ್ಚರ್ಸ್ ಆಗಿರ್ಬೋದು, ಇದನ್ನು ಯಾವ ರೀತಿಯಾಗಿ ಮಾಡಿದಾರಲ್ಲ ಇವೆಲ್ಲನೂ ಮಿಕ್ಸಿಂಗ್ ಮಾಡಿ ಏನಪ್ಪ ಅಂದ್ರೆ ಇದರ ಮುಖಾಂತರ ವಿಡಿಯೋನ ರೆಡಿ ಮಾಡೋಣ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ. ಅದರ ಸಲುವಾಗಿ ಏನು ಮಾಡ್ತಿದ್ದೀನಿ ಸ್ನೇಹಿತರೆ, ನನ್ನ ಒಂದು ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ಕೊತೀನಿ. ಏನಪ್ಪ ನನ್ನ ಒಂದು ಮೊಬೈಲ್ನ ಸ್ಕ್ರೀನ್ನ ಆನ್ ಮಾಡ್ಕೊತೀನಿ. ನಿಮಗೆ ಕಾಣ್ತಿರ್ಬೋದು ಇಲ್ಲಿ ಒಂದು ಮೊಬೈಲ್ನ ಸ್ಕ್ರೀನ್ನ ಆನ್ ಮಾಡ್ಕೊತೀನಿ. ಇವಾಗ ಏನಪ್ಪ ಅಂದ್ರೆ ನಾವು ಒಂದು ChatGPT ಮೂಲಕ ಒಂದು ಸ್ಕ್ರಿಪ್ಟ್ನ ಪಡ್ಕೊಂಡಿದ್ದೇವಲ್ಲ, ಇವಾಗ ನೋಡಿ ಸ್ಕ್ರಿಪ್ಟ್ ಅಜ್ಜಿ ಕನ್ನಡದಲ್ಲಿ ಬರೋಣ ಸ್ನೇಹಿತರೆ. ಅಜ್ಜಿ ಕತೆ ನೋಡಿ ಸ್ನೇಹಿತರೆ, ಕನ್ನಡದಲ್ಲಿ ಬರ್ತೀನಿ. ಇದನ್ನು ChatGPT ನಾನು ಸ್ಕ್ರಿಪ್ಟ್ನ ಕೊಟ್ಟೆ. ಇವಾಗ ನೋಡಿ ಸ್ನೇಹಿತರೆ, ಇದನ್ನು ಈ ರೊಟೇಷನ್ ಮಾಡೋಣ ಒಂದು ಸ್ವಲ್ಪ. ನೋಡಿ ಸ್ನೇಹಿತರೆ, ಇವಾಗ ಏನಪ್ಪ ಅಂದ್ರೆ ನಾವು ನಮ್ಮ ಒಂದು ನೋಡಿ ಸ್ನೇಹಿತರೆ, ನಾವು ಏನಪ್ಪ ಇಲ್ಲಿ ಅಜ್ಜಿ ಕತೆ ಅಂತ ಬರೆದೆ. ಇಲ್ಲಿ ನಿಮಗೆ ಒಂದು ಕಥೆಯನ್ನು ಕಾಣ್ಬೋದು. ಇಲ್ಲಿ ನೋಡಿದ್ರೆ ಕಾಣುತ್ತಿಲ್ಲ. ಇವಾಗ ಏನಪ್ಪ ಇದರ ಮುಖಾಂತರ ಈಗ ಇಲ್ಲಿ ಏನಪ್ಪ ಅಂದ್ರೆ ನಾವು ಫೋಟೋನ ರೆಡಿ ಮಾಡ್ಕೊಂಡು ಸ್ನೇಹಿತರೆ ಮೊದಲಿಗೆ ನೋಡಿ ಸ್ನೇಹಿತರೆ. ಇವಾಗ ಏನಪ್ಪ ಅಂದರೆ ಇಲ್ಲಿ ಇಮೇಜ್ ಜನರೇಟ್ ಪ್ರಾಂಪ್ಟ್ ಫಾರ್ಮ್ಯಾಟ್ ಅದು ಈ ರೀತಿಯಾಗಿ ಹಾಕಿಯಪ್ಪ ಇದಕ್ಕೆ ಕೊಟ್ಟ ಸ್ನೇಹಿತರೆ. ನಾವು ChatGPT ನಮಗೆ ಪ್ರತಿಯೊಂದು ಇಮೇಜನ್ನ ಈ ರೀತಿಯಾಗಿ ಒಂದು ಪ್ರಾಂಪ್ಟ್ನ ಕೊಡುತ್ತೆ ಸ್ನೇಹಿತರೆ. ನೋಡಿ ಇಲ್ಲಿ ಈ ಥರ ರೀತಿಯಾಗಿ ಕೊಡುತ್ತೆ ಸ್ನೇಹಿತರೆ. ಇವಾಗ ನಾವು ಏನಪ್ಪ ಅಂದರೆ ಇದನ್ನು ಕಾಪಿ ಮಾಡ್ಕೋಬೇಕು ಸ್ನೇಹಿತರೆ. ಇಲ್ಲಿ ಕೆಳಗಡೆ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕಾಪಿ ಮಾಡ್ಕೊಂಡು ಸ್ನೇಹಿತರೆ. ಇವಾಗ ಸ್ನೇಹಿತರೆ ಕ್ರೋಮ್ ಬ್ರೌಸರ್ನಲ್ಲಿ ಹೋಗಬೇಕು. ಕ್ರೋಮ್ ಬ್ರೌಸರ್ನಲ್ಲಿ ಹೋಗಿ ಏನಪ್ಪ ಸ್ನೇಹಿತರೆ ನಾವು ಗೂಗಲ್ ಫ್ಲೋ ಅಂತ ಸರ್ಚ್ ಮಾಡೋಕೆ ಸ್ನೇಹಿತರೆ. ಫ್ಲೋ ಅಂತ ಸರ್ಚ್ ಮಾಡಿದ ತಕ್ಷಣ ಸ್ನೇಹಿತರೆ ಫ್ಲೋ ಅಂತ ಸರ್ಚ್ ಮಾಡಿದ ಸ್ನೇಹಿತರೆ ನಮಗೆ ಇಲ್ಲಿ ಐತಲ್ಲ ಗೂಗಲ್ ಫ್ಲೋ ಎ ಅಂತ, ಇದರ ಮೇಲೆ ಬಂದು ಸ್ನೇಹಿತರೆ ಇದರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಏನಪ್ಪ ಅಂದರೆ ಇಲ್ಲಿ ಕೆಳಗಡೆ ಕಾಣ್ತಿದೆಯಲ್ಲ ಗೂಗಲ್ ಲ್ಯಾಬ್ಸ್ ಅಂತ, ಇದರ ಮೇಲೆ ಕ್ಲಿಕ್ ಮಾಡೋದು ಸ್ನೇಹಿತರೆ. ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಸ್ವಲ್ಪ ಟೈಮ್ ತೊಗುತ್ತೆ. ಹಾಗೇನಪ್ಪ ಸ್ನೇಹಿತರೆ ಇಲ್ಲಿ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ನ ಕಾಣಿಸ್ತೆ. ನೀವು ಯಾವಾಗಲೂ ಒಂದು ಜಿಮೇಲ್ ಹಾಕಿದ ತಕ್ಷಣ ಸ್ನೇಹಿತರೆ ನಿಮಗೆ ಇಲ್ಲಿ ಈ ರೀತಿಯಾಗಿ ಒಂದು ನ್ಯೂ ಪ್ರಾಜೆಕ್ಟ್ ಅದು ಕಾಣುತ್ತೆ. ಈ ಒಂದು ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಕೆಳಗಡೆ ಕಾಣುತ್ತಲ್ಲ ಇಲ್ಲಿ ಒಂದು ಸರ್ಚ್ ಬಾರ್ನಲ್ಲಿ ಸ್ನೇಹಿತರೆ ನೀವು ಆ ಒಂದು ಪ್ರಿಂಟ್ನ ಕೊಡಬೇಕಾಗುತ್ತೆ. ಅದು ಒಂದು ChatGPT ಈ ಒಂದು ಗೂಗಲ್ ಫ್ಲೋಗೆ ನೋಡಿ. ಈಗ ಈ ಒಂದು ಪ್ರಿಂಟ್ನ ಕೊಟ್ಟಿದ ತಕ್ಷಣ ಸ್ನೇಹಿತರೆ ನಮಗೆ ಇಲ್ಲಿ ನೋಡಿ ಸ್ನೇಹಿತರೆ ಇದು ಇವಾಗ ಏನಪ್ಪ ಅಂದ್ರೆ ನಮ್ಮ ಒಂದು ಇದನ್ನು ಜನರೇಟ್ ಮಾಡಿಕೊಡುತ್ತೆ. ಅಜ್ಜಿ, ಈ ಸಣ್ಣ ಬೀಜ ಹೇಗ್ ಮರವಾಗುತ್ತೆ? ಪ್ರೀತಿಯಿಂದ ಪೋಷಿಸಿದ್ರೆ ಇದು ದೊಡ್ಡ ಮರವಾಗತ್ತೆ. ಜೀವನದಲ್ಲೂ ಈ ವಿಡಿಯೋಸ್ನ ನೀವು ನೋಡ್ಬೋದು ಸ್ನೇಹಿತರೆ. ಒಂದು ವಿಡಿಯೋಸ್ನ ಯಾವ ರೀತಿ ರೆಡಿ ಇದೆ ಅಂತ. ಇವಾಗ ನಾವೇನು ಇದನ್ನು ಡೌನ್ಲೋಡ್ ಮಾಡ್ಕೊಂಡು ಸ್ನೇಹಿತರೆ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡಿಂಗ್ ಅಂತ ತೋರಿಸ್ತಾ ಸ್ನೇಹಿತರೆ. ಇದಲ್ಲ ಸ್ನೇಹಿತರೆ, ಈ ಒಂದು ವಿಡಿಯೋನು ನೀವು ಸಹಿತ ಈ ರೀತಿಯಾದಂಥ ಹಲವಾರು ಕಾರ್ಟೂನ್ಸ್ ವಿಡಿಯೋಗಳನ್ನು ಮಾಡಿ ಸ್ನೇಹಿತರೆ ದುಡ್ಡನ್ನ ಆರ್ನ್ ಮಾಡ್ಬೋದು.
ಇವತ್ತು ಇದೇ ರೀತಿಯಾದಂಥ ಹಲವಾರು ಟೂಲ್ಸ್ಗಳ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ. ಹಾಗೆ ಏನಪ್ಪ ಅಂದ್ರೆ ನೀವು ಈ ಒಂದು ಚಾನಲ್ಗೆ ಹೊಸದಾಗಿದ್ದರೆ ಸ್ನೇಹಿತರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ನನ್ನ ವಿಡಿಯೋನು ಇಲ್ಲಿಗೆ ಮುಗಿಸ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.